ಆ ಕಾಡಿನಲ್ಲಿ ನಾವು ಹೋಗಿ ನಿಮ್ಗೆ ಬಿಟ್ಟು ಬರ್ತೀವಿ. ಇದು ನಮ್ಮ ಕಾನೂನು, ಊರಿನ ಕಾನೂನು. ನೀವು ರಾಜ್ಕುಮಾರ್ ಆಗಿದ್ರ ಬರೀ 1 ವರ್ಷಗಾಗಿ ಅಷ್ಟೇ ನೀವು ರಾಜ್ಕುಮಾರ. 1 ವರ್ಷ ಆಗಿದ ನಂತರ ಅಲ್ಲಿ ನೀವು ಕಾಡಿನಲ್ಲಿ ಹೋಗಲೇಬೇಕು. ಆಯ್ತು, ನಾನು ರಾಜ್ಕುಮಾರ್ ಆಗುತ್ತೇನೆ. ಪ್ರೀತಿಯ ಸಹೋದರರೇ, ಅದೇ ನಮ್ಮ ಈ ಜೀವನ ಕಥೆಯಲ್ಲಿ ನಮ್ಮ ಜೀವನ ಪರಿಸ್ಥಿತಿ ಏನಿದೆ ನಾವು ತಿಳ್ಕೋಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಅಕ್ಬರ್. ಆ ವ್ಯಕ್ತಿ ಅಲ್ಲಾಹನ ಸಂತರು 1 ವರ್ಷಗಾಗಿ ರಾಜ್ಕುಮಾರ್ ಆದ್ರು. ರಾಜ್ಕುಮಾರ್ ಆಗಿದ ನಂತರ ಅವ್ರು ಹಗಲು ರಾತ್ರಿ ಮಜಾ ಮಾಡ್ತಿದ್ದಿಲ್ಲ, ಅವ್ರು ಚಿಂತೆ ಮಾಡ್ತಿದ್ರು. ಎದರ ಬಗ್ಗೆ ಚಿಂತೆ ಮಾಡ್ತಿದ್ರು? ನಾನು 1 ವರ್ಷಗಾಗಿ ರಾಜ್ಕುಮಾರ್ ಆಗಿದ್ದೇನೆ. 1 ವರ್ಷ ಆಗಿದ ನಂತರ ಹೊಳ್ಳಿ ನಾನು ಕಾಡಿನಲ್ಲಿ ಹೋಗ್ಬೇಕು. ಆ ಕಾಡಿನಲ್ಲಿ ನಾನು ಹೋಗ್ಬೇಕು. ನನ್ಗೆ ಇದು ಕೂರಿಸಿದ್ದು ಚಿಂತೆ ಇಲ್ಲ, ಅದು ಕಾಡಿನ ಚಿಂತೆ ಇದೆ. ರಾಜ್ಕುಮಾರ್ ಆಗಿದ ನಂತರ ನನ್ಗೆ ಕೂರಿಸಿದ್ದು ಪ್ರಜೆಗಳದು, ಸೈನಿಕನದು, ಊರಿನ ಚಿಂತೆ ಇಲ್ಲ, ನನ್ಗೆ ಕಾಡಿನ ಚಿಂತೆ ಇದೆ. 1 ವರ್ಷ ಆಗಿದ ನಂತರ ನಾನು ಕಾಡಿನಲ್ಲಿ ಹೋಗ್ಬೇಕು, ಕಾಡಿನಲ್ಲಿ ಹೋಗ್ಬೇಕು. ಪ್ರೀತಿಯ ಸಹೋದರರೇ, ನಾವು 60 ವರ್ಷದ ರಾಜ್ಕುಮಾರರು ಪ್ರಪಂಚದಲ್ಲಿ, 70 ವರ್ಷದ ರಾಜ್ಕುಮಾರನ ಪ್ರಪಂಚದಲ್ಲಿ, ಹೊಲದು ನಾವು ರಾಜ್ಕುಮಾರ್ ಪ್ರಪಂಚದಲ್ಲಿ, ಮನಿದು ರಾಜ್ಕುಮಾರ 60 ವರ್ಷದ ನಾವು ರಾಜ್ಕುಮಾರಗಳು. ಹೊಳ್ಳಿ ನಾವು ಮತ್ತೆ ಹೋಗ್ಬೇಕು ಸಮಾಧಿ ಒಳಗೆ, ಹೊಳ್ಳಿ ಹೋಗಬೇಕು. ಆ ರಾಜ್ಕುಮಾರ್ ಅದೇ ಚಿಂತೆ ಮಾಡಕ್ ಕುಂತಿದ್ರು. ಅಲ್ಲ, ನಂಗೆ ಕುರ್ಸಿದು ಚಿಂತೆ ಇಲ್ಲ, ಆ ಮನಿದು ಚಿಂತೆ ಇದೆ, ಕಾಡಿನ ಚಿಂತೆ ಇದೆ. ಈ ಕುರ್ಸಿಗಿಂತ ಜಾಸ್ತಿ ನಾನು ಕಾಡಿನ ಬಗ್ಗೆ ಚಿಂತೆ ಮಾಡಬೇಕು, ಅದರ ಬಗ್ಗೆ ನಾನು ಏನಾದ್ರೂ ಪರಿಹಾರ ಮಾಡಬೇಕು. ಅಲ್ಲಾಹನ ಸಂತರ ಕುರ್ಸಿ ಮೇಲೆ ಕುಂತಿದ ನಂತರ ಕೆಲಸ ಏನ್ ಸ್ಟಾರ್ಟ್ ಮಾಡಿದ್ರು? ನನ್ಗೆ ಮೊದ್ಲಿಗೆ ಅದು ಕಾಡುವನ್ನು ತೋರಿಸ್ರಿ. ಕಾಡಿನ ಎಲ್ಲಾ ದಾರಿ ತೋರಿಸ್ಕೊಂಡು ಹೋದ್ರು. ಇಡೀ ಕಾಡಿನ ದಾರಿ ಎಲ್ಲ ಕೆಟ್ಟಿದ್ದಿದೆ, ಗಿಡ ಮರಗಳು ಜಾಸ್ತಿ ಇದೆ, ಕೆಟ್ಟವಾದ ಹುಳುಗಳು ನಡೆಯಕ್ ಕುಂತಿದೆ, ಹಾವು ಚೋಳುಗಳು ಎಲ್ಲ ಕಂಡು ಬರಕ್ ಕುಂತಿದೆ. ಗುಡ್ಡದ ಮೇಲೆ ನಿಂತು ನೋಡಿದ ನಂತರ ಎಷ್ಟು ದರಿದ್ರ, ಎಷ್ಟು ಕೆಟ್ಟವಾದ ಪ್ರಾಣಿಗಳು ಕಾಣ ಕುಂತಿತ್ತು. ಆ ರಾಜ್ಕುಮಾರ್ ಏನ್ ಮಾಡಿದ್ರು? ನಾನು ಮೊದ್ಲೇ ಕೆಲಸ ಇದೆ, ಇಡೀ ತಿಂಗಳ ಏನಿದೆ, ಮೊದಲಿಗೆ ನನ್ನ ಮನೆಯಿಂದ ಕಾಡು ತನಕ ಒಂದು ಒಳ್ಳೆವಾದ ದಾರಿಯನ್ನು ಸೃಷ್ಟಿ ಮಾಡಿ ತಯಾರಿ ಮಾಡಿ. ಇದು ನನ್ನ ಮೊದಲೇ ಹುಕ್ಮು. ನಾನು ರಾಜ್ಕುಮಾರ ಏನ್ ಹೇಳ್ತೀನಿ ಅದನ್ನೇ ಕೆಲಸ ನೀವು ಮಾಡ್ಬೇಕು ಎಲ್ಲಾರು ಸೇನೆಗಳು. ನನ್ನ ಮೊದಲೇ ಹುಕ್ಮ ಏನಿದೆ, ಈ ಮನೆಯಿಂದ ಕಾಡು ತನಕ ಒಂದು ದಾರಿಯನ್ನು ತಯಾರಿ ಮಾಡಿ. ಎಲ್ಲಾರು ರಾಜ್ಕುಮಾರ್ ಮಾತು ಕೇಳಿ ದಾರಿ ತಯಾರಿ ಮಾಡಿದ್ರು. ಅಲ್ಲೇ ತನಕ ದಾರಿ ತಯಾರಾತು ಕಾಡಿನ ತನಕ. ಮತ್ತು 2ನೇ ಹುಕ್ಮ ಕೊಟ್ಟ ರಾಜ್ಕುಮಾರ, ಆ ಕಾಡಿನ ಒಳಗಿರುವ ಎಲ್ಲಾ ಏನು ಪ್ರಾಣಿಗಳಿದೆ, ಎಲ್ಲಾ ಪ್ರಾಣಿಗಳಿಗೆ ಸಾಯಿಸ್ರಿ, ಇಲ್ಲಾಂದ್ರೆ ಓಡಿಸ್ರಿ, ಕಾಡು ಬಿಡಿಸ್ರಿ. ಇದು ನನ್ನ 2ನೇ ಹುಕ್ಮು. ಕುರ್ಸಿ ಮೇಲೆ ಕುಂತು ನೋಡ್ರಿ ಎಂತ ಕೆಲಸ ಮಾಡ್ಸಕ್ ಕುಂತಿದ್ದ ರಾಜ್ಕುಮಾರ. ಎಲ್ಲಾ ಪ್ರಾಣಿಗಳಿಗೆ ಓಡಿಸಿದ್ದ. ಮತ್ತು 3ನೇ ಹುಕ್ಮ ಕೊಟ್ಟ, ಆ ಕಾಡಿನ ಎಲ್ಲಾ ಗಿಡಗಳನ್ನು ಕಟ್ ಮಾಡ್ರಿ, ಮತ್ತು ಹೂವಿನ ಹಣ್ಣಿನ ಎಲ್ಲಾ ಗಿಡವನ್ನು ಹಚ್ಚಿರಿ ಕಾಡಿನ ಒಳಗೆ. ಕುರ್ಸಿ ಮೇಲೆ ಕುಂತಿದ ನಂತರ ಎಷ್ಟೆಷ್ಟು ರಾಜ್ಕುಮಾರ್ಗಳು ಏನೇನು ಮಾಡಿ ಹೋದ್ರು. ಅದು ಎಲ್ಲಾ ಹುಕ್ಮಿನ ಪ್ರಕಾರ ಎಲ್ಲಾರು ಪ್ರಜೆಗಳು, ಎಲ್ಲಾರು ಸೇನೆಗಳು ಏನ್ ಮಾಡಿದ್ರು? ದಾರಿ ತಯಾರಿ ಮಾಡಿದ್ರು, ಎಲ್ಲಾ ಗಿಡಗಳ ಕಟ್ ಮಾಡಿದ್ರು. ಈ ಗಿಡ ಕಟ್ಟಾಗಿದ್ರಿಂದ ಯಾವುದೇ ಪ್ರಾಣಿ ಉಳಿದಿಲ್ಲ. ಎಲ್ಲಾ ಪ್ರಾಣಿ ಏನು ಕಾಡನ್ನು ಬಿಟ್ಟು ಓಡಿ ಹೋದ್ರು. ಎಲ್ಲ ಓಡಿ ಹೋಗಿದ ನಂತರ ಆ ಕಾಡು ಎಲ್ಲಾ ಹೋಗಿ ಎಲ್ಲ ಒಂದು ತೋಟ, ಸುಂದರವಾದ ತೋಟವನ್ನು ಕಟ್ಟು ಬರಾಕ್ ಕುಂತಿತ್ತು. ಅಲ್ಲಾಹ್ ಅಕ್ಬರ್. ಆ ತೋಟ ನೋಡಿದ ನಂತರ 1 ವರ್ಷದಲ್ಲಿ ಆ ರಾಜ್ಕುಮಾರ ಬರೀ ತನ್ನ ಜೀವನ ಬಗ್ಗೆ ಚಿಂತೆ ಮಾಡಿದಿಲ್ಲ, ತೋಟದ ಏನೋ ಆ ಕಾಡಿನ ಬಗ್ಗೆ ಚಿಂತೆ ಮಾಡಿದ್ದ. ಹೇಗೆ 1 ವರ್ಷ ಮುಕ್ತಾಯ ಆಗಿತ್ತು, ಹೇಗೆ 1 ವರ್ಷ ಮುಗಿಯೋ ಸಮೀಪ ಬರಾಕ್ ಕುಂತಿತ್ತು, ಆ ರಾಜ್ಕುಮಾರ ಸಂತೋಷದಿಂದ ಹೇಳಿದ. ರಾತ್ರಿ ಮುಂಚೆ ಹೇಳಕ್ ಕುಂತಿದ್ದಾನೆ, ಮೊದ್ಲಿಗೆ ನನ್ನ ಜಗದಲ್ಲಿ ನಂಗೆ ಬಿಟ್ಟು ಬಾರಿ, ನನ್ನ ಜಗದಲ್ಲೇ ನಂಗೆ ಬಿಟ್ಟು ಬಾರಿ. ಎಲ್ಲಾರು ಸೇನೆಗಳು, ಎಲ್ಲಾರು ಊರಿನ ಜನರು ಒದರಿ ಹೇಳಿದ್ರು, ಎಲ್ಲೇ ಬಿಟ್ಟು ಬರ್ಬೇಕು, ಬಿಟ್ಟು ಬರೋದು ಅವಶ್ಯಕತೆ ಇಲ್ಲ, ಸಾಯ ತನಕ ನೀವೇ ನಮ್ಮ ರಾಜ್ಕುಮಾರ, ನೀವೇ ನಮ್ಮ ರಾಜ್ಕುಮಾರ. ಏಕೆ ನಮ್ಗೆ ರಾಜ್ಕುಮಾರ ಮಾಡಕ್ ಕುಂತಿದ್ರ? ನಿಮ್ಮ ಊರಿನ ಕಾನೂನಿದೆ, 1 ವರ್ಷ ಆಗಿದ ನಂತರ ನೀವು ಆ ಕಾಡಿನಲ್ಲಿ ಬಿಟ್ಟು ಬರ್ತೀರಲ್ಲ, ಮತ್ತೆ ನನಗೆ ಬಿಟ್ಟು ಬಾರಿ ಅಲ್ಲ. ಇಲ್ಲ, ಅದು ಕಾಡಿಲ್ಲ, ಅದು ಹೂವಿನ ಹಣ್ಣಿನ ತೋಟ ಆಗಿದೆ, ನೀವೇ ನಮ್ಮ ರಾಜ್ಕುಮಾರ ಅಂತ ಎಲ್ಲಾ ಜನ ಹೇಳಕ್ ಹೋಗಿದ್ರು. ಪ್ರೀತಿಯ ಸಹೋದರರೇ, ರಾಜ್ಕುಮಾರ್ ನೋಡ್ರಿ 1 ವರ್ಷದಲ್ಲಿ ತನ್ನ ಕುರ್ಸಿ ಬಗ್ಗೆ ಚಿಂತೆ ಮಾಡಿಲ್ಲ, ಆ ತೋಟ ಕೆಟ್ಟವಾದ ಏನು ಕಾಡಿದೆ ಅದರ ಬಗ್ಗೆ ಚಿಂತೆ ಮಾಡಿ ಆ ಕಾಡುಗಳನ್ನು ಎಲ್ಲಾ ಬದಲಾವಣೆ ಮಾಡಿ ಒಂದು ಸುಂದರವಾದ ತೋಟನ ಸೃಷ್ಟಿ ಮಾಡಿದ್ದ ರಾಜ್ಕುಮಾರ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಪ್ರಪಂಚದ ಬಂದ ನಂತರ ಈ ಪ್ರಪಂಚಕ್ಕಿಂತ ಜಾಸ್ತಿ ಆಖಿರತ್ ಬಗ್ಗೆ, ಏನು ಪರಲೋಕದ ಬಗ್ಗೆ ಚಿಂತೆ ಮಾಡ್ತಿದ್ರು. ನಾವೇ ಅದೇ ಚಿಂತೆ ಮಾಡಬೇಕಾಗಿತ್ತು. ನಮ್ಗೆ ಇದು ಏನು ಸಂಪತ್ತು ಸಿಕ್ಕಿದೆ, ಏನು ಜೀವನ ಸಿಕ್ಕಿದೆ, ಆ